ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿಮೂಲ್ ರಿಕ್ರೂಟ್ಮೆಂಟ್ ಕಾಲ್ ಆಗಿದೆ. ಶಿಮೂಲಲ್ಲಿ ರಿಕ್ರೂಟ್ಮೆಂಟ್ ಕಾಲ್ ಆಗಿದೆ. ಸುಮಾರು ವೇರಿಯಸ್ ಪೋಸ್ಟ್ ಕಾಲ್ ಆಗಿದ್ದಾವೆ. ಎಲ್ಲ ಯಾರ್ಯಾರಿಗೆ ಯಾವ್ಯಾವ ಪೋಸ್ಟ್ ಎಲಿಜಿಬಿಲಿಟಿ ಇದೆ ಅವ್ರು ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಯಾವ್ಯಾವ ಪೋಸ್ಟ್ ಎಲಿಜಿಬಿಲಿಟಿ ಇದೆ ನೀಟಾಗಿ ಚೆಕ್ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಒಳಗಡೆನೆ ಹಾಕ್ಕೊಳ್ಳಿ. ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬೇಡಿ ಅಂತ ಅದರ ಅರ್ಥ. ಯಾವುದೇ ಕಾರಣಕ್ಕೂ ಕೊನೆ ಡೇಟ್ವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗಲೇ ಅಪ್ಲೈ ಮಾಡಿಬಿಡಿ. ಈಗಲೇ ಅಚ್ಚುಕಟ್ಟಾಗಿ ಅಪ್ಲೈ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು 60 ಡೇಟ್ ಒಳಗಡೆ ಹೆಂಗೆ 150+ ಸ್ಕೋರಿಂಗ್ ಹೆಂಗೆ ದಾಟೋದು, ಯಾವ ಥರ ದಾಟೋದು, ಸಿಂಪಲ್ ಟೆಕ್ನಿಕ್ಸ್ ಇದ್ದಾವೆ, ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಮ ಪ್ರೆಸೆಂಟ್ಲಿ ಕೋಆಪರೇಟಿವ್, KMF 3000 ಕ್ವಶನ್ ಬ್ಯಾಂಕ್ ಇದೆ, ಕನ್ನಡ ನೋಟ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಇಷ್ಟು ನೋಟ್ಸ್ ಅವೈಲಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಳೆ ವಿಡಿಯೋಸ್ ಹಾಕಿದ್ದೀವಿ. ಆ ವಿಡಿಯೋದಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು, ಸ್ಕೋರ್ ಬಂದಿರತಕ್ಕಂಥದ್ದು, ಸ್ಕೋರ್ ಯಾವ್ಯಾವ ಸೆಕ್ಷನಿಂದ ಎಷ್ಟೆಷ್ಟು ಸ್ಕೋರ್ ಆಗಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ನೋಟ್ಸ್ ಬಂದಿರುತ್ತಲ್ಲ, ನೋಟ್ಸ್ನೇ ಸ್ಕ್ರೀನ್ಶಾಟ್ ಹೊಡೆದು ಹಾಕಿರ್ತೀವಿ. ವಿತ್ ಪ್ರೂಫ್, ಲೈವ್ ಪ್ರೂಫೇ ಹಾಕಿರ್ತೀವಿ. ಯಾರಿಗಾದ್ರೂ ಇಷ್ಟೆಲ್ಲ ದಾಖಲೆ, ಸಂಪೂರ್ಣವಾದಂಥ ದಾಖಲೆ ವಿಡಿಯೋ ಇಲ್ಲೇ ಇದ್ದಾವೆ. ಪ್ರತಿಯೊಂದು ದಾಖಲೆನೂ ನಿಮ್ಮ ಈ ವಿಡಿಯೋ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಸಿಗುತ್ತೆ. ಚಾನಲ್ ಇದೆ, ಚಾನಲ್ ಹೋಗಿ ಚೆಕ್ ಮಾಡಿ ಕಂಪ್ಲೀಟಾಗಿ ಚೆಕ್ ಮಾಡಿ. ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಏನು ಅಂತ, ಮೆಟೀರಿಯಲ್ ಕ್ವಾಲಿಟಿ ಗೊತ್ತಾಗುತ್ತೆ. ಕ್ಲಿಯರ್ ಕಟ್ಟಾಗಿ ಅಲ್ಲೇ ಗೊತ್ತಾಗುತ್ತೆ ಮೆಟೀರಿಯಲ್ ಕ್ವಾಲಿಟಿ ಎಷ್ಟಿದೆ ಅಂತ. ತದನಂತರದಲ್ಲಿ ಯಾರಿಗಾರು ಮೆಟೀರಿಯಲ್ ಅವಶ್ಯಕತೆ ಇದ್ದರೆ, ಸೀರಿಯಸ್ ಆಸ್ಪಿರೆಂಟ್ಸ್ ಯಾರು ಸೀರಿಯಸ್ ಆಗಿ ಓದ್ತಾ ಇರೋರು ಇದ್ದರೆ, ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಫಸ್ಟು ಚಾನಲ್ನ ನೋಡಿ. ಫಸ್ಟ್ ಈ ವಿಡಿಯೋಸ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ವಿಡಿಯೋಸ್ನ ನೋಡಿ, ಕಂಪ್ಲೀಟಾಗಿ ಚಾನಲ್ನ ಒಂದ್ಸತಿ ನೋಡಿ. ತದನಂತರದಲ್ಲಿ ಅವಶ್ಯಕತೆ ಇದ್ದರೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕೂತ್ಕೊಂಡು ಓದ್ಕೊಳ್ಳಿ. ವೆರಿ ಶಾರ್ಟ್ ಪೀರಿಯಡ್ ಇರುತ್ತೆ, ಟೈಮ್ ವೇಸ್ಟ್ ಮಾಡಿಬಿಡಿ. ಅರ್ಥ ಆಗ್ತಿದೆಯಲ್ಲ? ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಇಷ್ಟು ಹೇಳ್ತಾ ಏನು ಓದಬೇಕು, ಯಾವ ಥರ ಓದಬೇಕು ಹೇಳ್ತಾ ಹೋಗ್ತೀನಿ ನೋಡ್ರಿ. 150+ ಸ್ಕೋರಿಂಗ್ಗೆ ಇದು ನಿಮ್ಮ ಸಿಲೆಬಸ್ ಕಾಪಿ. ಇದು ನಿಮ್ಮ ಸಿಲೆಬಸ್, ಅಧಿಕೃತವಾದಂಥ ಸಿಲೆಬಸ್ ಕಾಪಿ. ಇದು ಅರ್ಥ ಆಗ್ತಾ ಇದೆಯಾ? ಇದು ಸಿಲೆಬಸ್ ಕಾಪಿ. ಈ ಸಿಲೆಬಸ್ ಕಾಪಿನಲ್ಲಿ 200 ಮಾರ್ಕ್ಸ್ಗೆ ಇರುತ್ತೆ. 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 200 ಮಾರ್ಕ್ಸ್ಗೆ ಏನಿರುತ್ತೆ? ಎಕ್ಸಾಮಿನೇಷನ್ ಇರುತ್ತೆ. ಇದರಲ್ಲಿ ನೀವು ಫಸ್ಟು ಓದಬೇಕಾಗಿರೋದು ಯಾವುದಪ್ಪ ಅಂದರೆ, ರಿಸ್ಟ್ರಿಕ್ಟೆಡ್ ಸಿಲೆಬಸ್ ಇರುತ್ತಲ್ಲ. ರಿಸ್ಟ್ರಿಕ್ಟೆಡ್ ಸಿಲೆಬಸ್ ಅಂದರೆ ಒಂದು ಸಿಲೆಬಸ್ಗೆ ಒಂದು ಚೌಕಟ್ಟಿರುತ್ತೆ, ಇಷ್ಟೇ ಸಿಲೆಬಸ್ಸು ಅಂತ. ಅದನ್ನು ಫಸ್ಟು ಮುಗಿಸ್ಕೋಬೇಕು. ಅದನ್ನು ಫಸ್ಟ್ ಮುಗಿಸ್ಕೊಳ್ಳೋದ್ರಿಂದ ಸ್ಕೋರಿಂಗು ತುಂಬ ಹೈಕ್ ಆಗುತ್ತೆ. ವಾಸ್ಟ್ ಇರ್ತಕ್ಕಂಥ ಸಿಲೆಬಸ್ಗಳನ್ನ ಕೊನೆಗೆ ಹಾಕ್ಕೋಬೇಕು. ವಾಸ್ಟ್ ಇರ್ತಕ್ಕಂಥ ಸಿಲೆಬಸ್ನ ಏನು ಮಾಡಬೇಕು? ಕೊನೆಯಲ್ಲಿ ಹಾಕ್ಕೋಬೇಕು. ತುಂಬ ವಾಸ್ಟ್ ಇರ್ತಕ್ಕಂಥ ಸಿಲೆಬಸ್ಸಲ್ಲಿ ಕ್ವಶನ್ಸ್ ಎಲ್ಲಿ ತೆಗಿತಾರೆ, ಹೆಂಗೆ ತೆಗಿತಾರೆ, ಈ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಅರ್ಥ ಆಗ್ತಾ ಇದೆಯಲ್ಲ? ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ನಮಗೆ 150 ಸ್ಕೋರ್ ಆಗಬೇಕಷ್ಟೇ. 150+ ಸ್ಕೋರಿಂಗ್ಗೆ ಏನು ದಾರಿ ಏನು? 150+ ಸ್ಕೋರಿಂಗು ವಿತಿನ್ 60 ಡೇಸಲ್ಲಿ ಮಾಡ್ಬೋದಾ? ಈಸಿಯಾಗಿ ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು. ಈಗಾಗಲೇ ಮಂಡ್ಯ, ಕೊಡಗು, ನಿಮ್ಮ ಚಿಕ್ಕಮಂಗ್ಳೂರು, ಇಲ್ಲೆಲ್ಲ ಈ ಮಂಡ್ಯ ಪ್ಲಸ್ ಕೊಡಗುನಲ್ಲಿ ಸೆಲೆಕ್ಷನ್ ಆಗಿ ಹೊರಟೋಗಿದ್ದಾರೆ. ಚಿಕ್ಕಮಂಗ್ಳೂರು ರಿಸಲ್ಟ್ ವೇಟಿಂಗ್ ಇದೆ. ಬೆಂಗಳೂರಿನಲ್ಲೂ ಅಷ್ಟೇ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ವಿತ್ ವಿಡಿಯೋ ಹಾಕಿದ್ದೀನಿ, ವಿತ್ ವಿಡಿಯೋ ಪ್ರೂಫ್ ಇದೆ. ಚೆಕ್ ಮಾಡಬೇಕು. ಚಾನಲಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಏನು ಎತ್ತ ಅಂತ ನೀಟಾಗಿದೆ, ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ನಂತರದಲ್ಲಿ ಐಡಿಯಾಲಜಿ ಹೇಳ್ತೀನಿ. ಫಸ್ಟ್ ಕೋಆಪರೇಟಿವ್ನ ಮುಗಿಸ್ಕೊಳ್ರಿ. 50 ಮಾರ್ಕ್ಸು ಒಂದೇ ಸತಿ ಅಕೌಂಟಿಗೆ ಬಂದು ಬೀಳುತ್ತೆ. ಅರ್ಥ ಆಗ್ತಿದೆಯಾ? ಕೋಆಪರೇಟಿವ್ನ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ರೆ 50 ಮಾರ್ಕ್ಸ್ ಬಂದು ಬೀಳುತ್ತೆ. ನಮ್ಮಲ್ಲಿ ಥಿಯರಿ ಇದೆ ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಇದೆ. ಒಂದೆಲ್ಲ ಎರಡಲ್ಲ, 3000 ಕ್ವಶನ್ ಬ್ಯಾಂಕ್. 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ಥಿಯರಿ ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಇದೆ. ಸೊ ಎಲ್ಲ ಕವರ್ ಆಗಿದೆ, ಎಂಟೈರ್ ಥಿಂಗ್ ಕವರ್ ಆಗಿದೆ. ಅವ್ರು ಹಿಂಗೆ ಕ್ವಶನ್ ತೆಗೆದ್ರು ಬಂದಿರುತ್ತೆ. ಅರ್ಥ ಆಗ್ತಿದೆಯಾ? ಅಷ್ಟು ಡೆಪ್ತ್ ಆಗಿದೆ. ಕ್ವಶನ್ ಆನ್ಸರ್ಸ್ ರೂಪದಲ್ಲಿದೆ, ಪ್ಲಸ್ ಥಿಯರಿನೂ ಇದೆ, ಕ್ವಶನ್ ಆನ್ಸರ್ಸು ಇದೆ, 1959 ಆ್ಯಕ್ಟ್ ಇದೆ, ಎಲ್ಲ ಇದೆ ಕಂಪ್ಲೀಟ್. ನಿಮ್ಮ ಕೋಆಪರೇಟಿವ್ 50ಕ್ಕೆ ಆರಾಮ್ಸೆ, ಏನು ವರ್ಸ್ಟ್ ಕೇಸ್ ಅಂದ್ರೂ 46-47 ಆರಾಮ್ಸೆ ರೀಚ್ ಆಗುತ್ತೆ. 50ಕ್ಕೆ 46-47 ಆರಾಮ್ಸೆ ರೀಚ್ ಆಗುತ್ತೆ. ಫಸ್ಟ್ ಕೋಆಪರೇಟಿವ್ ಮುಗಿದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಕೈ ಹಾಕ್ರಿ. ಕಾನ್ಸ್ಟಿಟ್ಯೂಷನ್ನು ಇಟ್ಸ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟು. ಕಾನ್ಸ್ಟೆಂಟ್, ಇದರಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ? ಅಮೆಂಡ್ಮೆಂಟ್ಸ್ ಬಿಟ್ಟರೆ ಇನ್ನೇನು ಬದಲಾಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ಸ್ ಬಿಟ್ಟರೆ ಇನ್ನೇನು ಬದಲಾಗಲ್ಲ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಡ್ಕೊಂಡು ಹೋದರೆ ಇವೇ ಬಂದಿರ್ತವೆ. ಕರೆಂಟ್ ಅಫೇರ್ಸ್ ಬೇಸ್ ಚೆಕ್ ಮಾಡ್ಕೊಂಡು ಹೋದರೆ ಇದೇ ಬಂದಿರುತ್ತೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ 25ರಲ್ಲಿ 23 ಕ್ವಶನ್ಸ್ ನಾವೇನು ಕೊಟ್ಟಿದ್ದೋ ಅವೇ ಬಂದಿದ್ದಾವೆ. ವಿತ್ ವಾಯ್ಸ್ ನೋಟ್ ಹಾಕಿ ಕಳಿಸಿದ್ದೆ ಹುಡುಗರಿಗೆ. ಎಷ್ಟು ಜನ ಓದ್ತಾ ಇದ್ರು ಅಷ್ಟು ಜನಕ್ಕೆ
25ಕ್ಕೆ 23 ಕ್ವಶನ್ಸು ಅವೇ ಬಂದಿದ್ದಾವೆ. ನಿಮ್ಮ ಜಮಖಂಡಿ ಎಕ್ಸಾಮಲ್ಲಿ 25ಕ್ಕೆ 25 ಅವೇ ಬಂದಿದ್ದಾವೆ. 25ಕ್ಕೆ 25 ಔಟ್ ಆಫ್ ಔಟ್ ಬಂದಿದ್ದಾವೆ. ವಿಡಿಯೋ ಪ್ರೂಫ್ ಇದೆ, ಎಲ್ಲ ವಿತ್ ಪ್ರೂಫೇ ಮಾತಾಡ್ತಾ ಇರೋದು. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಕಾನ್ಸ್ಟಿಟ್ಯೂಷನ್ ನೋಟ್ಸು ರೆಡಿ ಇದೆ, ನಿಮ್ಮ ಕೋಆಪರೇಟಿವ್ ನೋಟ್ಸು ರೆಡಿ ಇದೆ. ವಿಡಿಯೋಸ್ನ ನೋಡಬೇಕು ಫಸ್ಟು. ವಿತ್ ಪ್ರೂಫ್ ಅಂತ ಹೇಳ್ತಾ ಇದೀವಲ್ವಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ, ಚೆಕ್ ಮಾಡಬೇಕು. ಚೆಕ್ ಮಾಡಿ ತದನಂತರದಲ್ಲಿ ಮೆಸೇಜ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಕಾನ್ಸ್ಟಿಟ್ಯೂಷನ್ ಓದಿ. ಕಾನ್ಸ್ಟಿಟ್ಯೂಷನ್ ಓದಿದ್ರೆ 25ಕ್ಕೆ 25 ಹಾಕ್ಕೊಂಬರ್ಬೋದು. ಅದಾದ ನಂತರದಲ್ಲಿ ಕನ್ನಡಕ್ಕೆ ಬನ್ನಿ. ಕನ್ನಡ 50ಕ್ಕೆ ಹೋದ್ರೆ ಒಂದು 2-3 ಮಾರ್ಕ್ಸ್ ಹೋಗ್ಬೋದು ಅಷ್ಟೇ. ಅಪ್ ಟು 45-46ವರೆಗೂ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಆರಾಮ್ಸೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆಧುನಿಕ ಕವಿಗಳಲ್ಲಿ ಕೃತಿಗಳು ಏನಾದ್ರೂ ತುಂಬ ಡೆಪ್ತಾಗಿ, ತುಂಬ ಮಿತಿಮೀರಿ ಡೆಪ್ತಾಗಿ ಕೇಳಿದ್ರೆ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಯಾವ ಬುಕ್ಕಲ್ಲೂ ಇಲ್ಲದೆ ಇರೋಂಥದ್ದು ಕೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲೇನೇನೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಪ್ಲಸ್ ನಿಮ್ಮ KMF ವಿಚಾರ. KMF ಸಂಬಂಧಪಟ್ಟಂಗೆ 25 ಮಾರ್ಕ್ಸ್ ಇರುತ್ತೆ. ಇಲ್ಲೇ 150 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಇಲ್ಲೇ 150 ಮಾರ್ಕ್ಸ್ ಕವರ್ ಆಗುತ್ತೆ. 150ಗೆ ಹತ್ತತ್ರ 140 ಸ್ಕೋರಿಂಗ್ವರೆಗೂ ಇಲ್ಲೇ ಬಂದ್ಬಿಟ್ಟಿರ್ತೀರ. ಇದಿಷ್ಟು ನೋಟ್ಸ್ನ ನಾವು ಕೊಡೋದು ಕೋಆಪರೇಟಿವ್ ನೋಟ್ಸು ಲೈನ್ ಟು ಲೈನ್ ಓದಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಯಾರ್ಯಾರು ನೋಟ್ಸ್ ತೊಗೊಂಡು ಓದ್ತಾ ಇದ್ದೀರಾ ಲೈನ್ ಟು ಲೈನ್ ಓದಬೇಕು. ಲೈನ್ ಟು ಲೈನ್ ಓದಿ. ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಕ್ವಶನ್ಸು ಕವರ್ ಆಗಿದೆ. ಎಲ್ಲ ಕ್ವಶನ್ಸು ಕವರ್ ಆಗಿರುತ್ತೆ. ಲೈನ್ ಟು ಲೈನ್ ಓದಿ. ಅರ್ಥ ಆಗ್ತಿದೆಯಾ? ಕಾನ್ಸ್ಟಿಟ್ಯೂಷನ್ ಅಷ್ಟೇ ಲೈನ್ ಟು ಲೈನ್ ಓದಿ. ಲೈನ್ ಟು ಲೈನ್ ಓದಿ. ಕಾನ್ಸ್ಟಿಟ್ಯೂಷನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಟು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತವೆ ಅಂತ ಕ್ಲೀನಾಗಿ ಹೇಳಿದ್ದೀನಿ, ಅಚ್ಚುಕಟ್ಟಾಗಿ ಹೇಳಿದ್ದೀನಿ. ಈ ಬೇಸ್ಡಲ್ಲೇ ಇದೇ ಚಾಪ್ಟ್ರಲ್ಲಿ ಕ್ವಶನ್ಸ್ ತೆಗಿತಾರೆ ಅಂತ ಅದನ್ನು ಬಾಹೆಟ್ ಮಾಡ್ಕೊಂಡೋದ್ರೆ ಸಾಕು, ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಇನ್ನು ಕನ್ನಡ ಅಷ್ಟೇ. ಕನ್ನಡ ಅದ್ಭುತವಾಗಿದೆ, ನೋಟ್ಸು ಅದ್ಭುತವಾಗಿದೆ. ತಗೊಂಡು ಓದಿ. ಆರಾಮ್ಸೆ ತಗೊಂಡು ಓದಿ. ಈಸಿಯಾಗಿ ಗೆಟನ್ ಆಗ್ಬೋದು. ಪ್ಲಸ್ KMF ನೋಟ್ಸು ರೆಡಿ ಇದೆ, ಕಳಿಸ್ತಾ ಇದ್ದೀವಿ. ಸೊ ಇಲ್ಲೇ ಆರಾಮ್ಸೆ ರೀಚ್ ಆಗುತ್ತೆ. ಇನ್ನು ಇಂಗ್ಲೀಷ್ ಮೆಟೀರಿಯಲ್ಲು ಇದಿಷ್ಟೂ ತೊಗೊಂಡು ಪರ್ಚೇಸ್ ಮಾಡೋದು. ಇಂಗ್ಲೀಷ್ ಮೆಟೀರಿಯಲ್ ಯಾರ್ಯಾರು ನಮ್ಮಲ್ಲಿ ಪರ್ಚೇಸ್ ಮಾಡಿದರೆ ಅವ್ರಿಗೆ ಎಲ್ಲರಿಗೂ ಎಷ್ಟು ಮೆಟೀರಿಯಲ್ ಹಾಕಿದ್ದೀವಿ, ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಸಫಿಕ್ಸು, ಪ್ರಿಫಿಕ್ಸ್ ಇವಿಷ್ಟೂ ಯಾರೇ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರು ಫ್ರೀ ಆಫ್ ಕಾಸ್ಟು ಕಳಿಸ್ಕೊಡ್ತೀವಿ. ಇಂಗ್ಲೀಷ್ ಮೆಟೀರಿಯಲ್ನ ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ. ಇದು ಒಂದು 25 ಮಾರ್ಕ್ಸ್ಗೆ ಒಂದು 12 ಮಾರ್ಕ್ಸ್ ಕವರೇಜ್ ಆಗುತ್ತೆ. ಪಕ್ಕ ಕವರೇಜ್ ಆಗುತ್ತೆ, 100% ಕವರೇಜ್ ಆಗುತ್ತೆ. ಸ್ಟ್ಯಾಂಡರ್ಡ್ ಆಥರ್ಸಿಂದ ತೆಗೆದಿರ್ತಕ್ಕಂಥದ್ದು. ಸ್ಟ್ಯಾಂಡರ್ಡ್ ಆಥರ್ಸ್ KPSCಗೆ ಯೂಸ್ ಮಾಡೋ ರೆಫರೆನ್ಸ್ ಬುಕ್ಕಿಂದ ತೆಗೆದಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಇದು ಒಂದು 12 ಮಾರ್ಕ್ಸ್ ಆರಾಮ್ಸೆ ಕವರೇಜ್ ಆಗುತ್ತೆ, ಈಸಿಯಾಗಿ ಕವರೇಜ್ ಆಗುತ್ತೆ. ಇನ್ನು ನಿಮ್ಮ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ನ ಕೊನೆಗೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಇಟ್ಸ್ ಎ ವೆರಿ ವೆರಿ ವಾಸ್ಟ್ ಸಬ್ಜೆಕ್ಟ್. ನಾನು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, GKನ ದಯವಿಟ್ಟು ಕೊನೆಗೆ ಹಾಕ್ಕೊಳ್ಳಿ. ವಾಸ್ಟ್ ಸಬ್ಜೆಕ್ಟು. ಏನು ತೆಗಿತಾರೆ, ಹೆಂಗೆ ತೆಗಿತಾರೆ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಇದು ಅಷ್ಟೇ, ಕರೆಂಟ್ ಅಫೇರ್ಸ್ ಬೇಸ್ಡೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಕರೆಂಟ್ ಅಫೇರ್ಸ್ ಬೇಸ್ ರೆಡಿ ಮಾಡ್ಕೊಂಡು ಹೋದ್ರೆ ಒಂದು 15ರವರೆಗೂ ರೀಚ್ ಆಗ್ಬೋದು. ಅದ್ರ ಮೇಲೆ ಕಷ್ಟ, ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಗ್ರಂಥಗಳನ್ನೇ ಓದಿದ್ರು ಬಂತು, ಇಲ್ಲ ಏನು ಬೇಕಾದ್ರೂ ತೆಗಿಬೋದು. GK ಅಂದರೆ ಏನು ಬೇಕಾದ್ರೂ ತೆಗಿಬೋದು. ಅದಕ್ಕೋಸ್ಕರ ಇದನ್ನ ಕೊನೆಗೆ ಹಾಕ್ಕೊಳ್ಳಿ. ಎಷ್ಟು ಬರುತ್ತೋ ಅಷ್ಟು ಬೋನಸ್ ಅಷ್ಟೇ. ಇಲ್ಲೇ 140 ರೀಚ್ ಆಗಿರುತ್ತೆ. ನಿಮ್ಮ ಇಂಗ್ಲೀಷ್ 120 ಅಂದ್ರೂ 160 ಇಲ್ಲೇ ರೀಚ್ ಆಗಿರುತ್ತೆ. ವಿತೌಟ್ GKನೇ ಹತ್ತತ್ರ 150ರಿಂದ 160 ಮಾರ್ಕ್ಸು ರೀಚ್ ಆಗಿರುತ್ತೆ. GK ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕೊಂಬನ್ನಿ. ಈಸಿಯಾಗಿ ಸೆಲೆಕ್ಷನ್ ಆಗ್ತೀರಾ. ದಿಸ್ ಇಸ್ ದಿ ಈಸಿಯೆಸ್ಟ್ ವೇ. 60 ದಿನದಲ್ಲಿ ಕಣ್ಣು ಮುಚ್ಕೊಂಡು ಕ್ಲಿಯರ್ ಮಾಡ್ಬೋದು. ಈಸಿಯಾಗಿ ಸುಮ್ಮನೆ ಹಿಂಗೆ ಹೋಗಿ ಕೂತಿದ್ದು ಕ್ಲಿಯರ್ ಮಾಡ್ಕೊಂಬರ್ಬೋದು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯಾರಿಗಾರ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ, ತಗೊಂಡು ಓದಿ. ವಿಡಿಯೋಸಲ್ಲಿ ವಿತ್ ಪ್ರೂಫ್ ಇದೆ, ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೋಡಿ ತದನಂತರದಲ್ಲಿ ಒಂದಿನ ನೀಟಾಗಿ ನೋಡಿ, ಒಂದಿನ ಕೂತ್ಕೊಂಡು ವಿಡಿಯೋಸ್ ಎಲ್ಲ ನೋಡಿ, ಏನೇನಿದ್ದಾವೆ, ಏನೇನು ವಿತ್ ಪ್ರೂಫ್ಸ್ ಇದಾವಲ್ಲ ಎಲ್ಲ ಚೆಕ್ ಮಾಡಿ ತದನಂತರದಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು KA ಇದೆ, KA ಎಕ್ಸಾಮ್ ಇದೆಯಲ್ಲ, KAL ಕಾಲಾಗಿದ್ದಾವೆ. KALಲು ಬಿಡಬೇಡಿ, ದಯವಿಟ್ಟು ಬಿಡಬೇಡಿ. ಯಾರ್ಯಾರು ಎಲಿಜಿಬಿಲಿಟಿ ಇದೆ ಅಪ್ಲಿಕೇಶನ್ ಹಾಕ್ಕೊಂಡು ಓದ್ಕೊಳ್ಳಿ. KALಲು ಜಾಸ್ತಿ ಪೋಸ್ಟ್ ಕಾಲಾಗಿದ್ದಾವೆ. ಯಾವುದು ಬಿಡಬೇಡಿ. KA ಅದು ಇದು ಅಂತ ಹೇಳ್ತಾ ಇಲ್ಲ, ಯಾವುದು ಬಿಡ್ಕೊಡ್ದು. ನಿಮ್ಮ KPSCಲು ಮತ್ತೆ ಈಗ ಕಾಲಾಗ್ತವೆ, ಸುಮಾರು ಸಾವಿರಾರು ಪೋಸ್ಟ್ ಕಾಲಾಗ್ತವೆ. ಯಾವುದೇ ಒಂದು ಪೋಸ್ಟು ಬಿಡ್ಕೊಡ್ದು. ನೋಟಿಫಿಕೇಶನ್ಸ್ ಕಾಲ್ ಮಾಡ್ತಿರ್ತಾರೆ, ತುಂಬ ಕಡಿಮೆ, ರೇರ್ ಕೇಸಸಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನೋಟಿಫಿಕೇಶನ್ಸು ಬಿಡಬಾರ್ದು. ಎಲ್ಲನೂ ಅಪ್ಲೈ ಮಾಡಿ, ಎಲ್ಲ ಫೈಟ್ ಮಾಡಿ, ಪ್ರತಿಯೊಂದು ಫೈಟ್ ಮಾಡಿ. ಪ್ಲಸ್ ಇದಕ್ಕೆ ಇಂಟರ್ವ್ಯೂ ಇರುತ್ತೆ. ಪ್ಲಸ್ ನಿಮ್ಮ ಶಿಮೂಲ್ಗೆ ಇಂಟರ್ವ್ಯೂ ಇರುತ್ತೆ. ಮುಂಚಿತವಾಗಿ ಹೇಳಿದ್ದೀನಿ, KA ಇಂಟರ್ವ್ಯೂ ಇರೋದಿಲ್ಲ. ದಿಸ್ ಇಸ್ ದಿ ಮೇಜರ್ ಡಿಫ್ರೆನ್ಸ್, ತುಂಬ ಮೇಜರ್ ಡಿಫ್ರೆನ್ಸ್. ಶಿಮೂಲ್ಗೆ ಇಂಟರ್ವ್ಯೂ ಇರುತ್ತೆ, KA ಇಂಟರ್ವ್ಯೂ ಇರೋದಿಲ್ಲ. ಈ ಡಿಫ್ರೆನ್ಸಿಯೇಷನ್ನ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಅದನ್ನ ಅರ್ಥ ಮಾಡಿಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಇದು ಯಾವುದು ನಿಮ್ಮ ಶಿಮೂಲ್ಗೆ ಹೈಯೆಸ್ಟ್ ಸ್ಕೋರಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹೈಯೆಸ್ಟ್
ಸ್ಕೋರಿಂಗ್ ಟ್ರೈ ಮಾಡಲಿ. ಪ್ಲಸ್ ನಿಮ್ಮ KE ಅಂತೂ IAS ಸ್ಕೋರ್ ಬರಲೇಬೇಕು. ಫುಲ್ ಟಾಪಲ್ಲಿ ಇರೋರಿಗೆ ಕೆಲಸ ಸಿಗೋದು. ಇದಾದರೆ ಶಿಮುಲ್ ಆದರೆ 1:5 ಬರುತ್ತೆ. ಇಂಟರ್ವ್ಯೂ ಇರುತ್ತೆ 1:5. ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ 1:1 ತಗೋತಾರೆ. ಸೆಲೆಕ್ಷನ್ಗೆ 1:1 ಬರುತ್ತೆ. ಸೊ ಎಲ್ಲ ಗೊತ್ತಿರೋ ವಿಚಾರ ಎಲ್ಲ ಹೇಳಿದ್ದೀನಿ. ದಯವಿಟ್ಟು ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ. ಓದೋ ಕಡೆ ಇರಲಿ. ಟೈಮ್ ವೇಸ್ಟ್ ಮಾಡಬೇಡಿ. ಎಕ್ಸಾಮಿನೇಷನ್ಸು ಜಾಸ್ತಿ ಗ್ಯಾಪ್ ಯಾವುದೂ ಕೊಡೋದಿಲ್ಲ. ಅದು ಇದು ಅಂತಲ್ಲ, ಯಾವುದು ತುಂಬ ಲಾಂಗ್ ಗ್ಯಾಪ್ಸ್ ಯಾವುದು ಇರೋದಿಲ್ಲ. ಶಾರ್ಟ್ಲಿನೇ ಎಕ್ಸಾಮ್ಸ್ ಇರುತ್ತೆ. ಸೊ ಪ್ರಿಪ್ರೇಷನ್ನು ಅಚ್ಚುಕಟ್ಟಾಗಿರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಫರ್ದರ್ ಏನೋ ಇನ್ಫಾರ್ಮೇಷನ್ ಇದ್ದರೆ ಹೇಳ್ತೀನಿ. ಸೊ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ಹೇಳೋದು ಮರ್ತಿದ್ದೆ, ನಿಮ್ಮ ಈ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಚಾನಲ್ ಸಬ್ಸ್ಕ್ರಿಪ್ಷನ್ನು ಫ್ರೀ ಇದೆ. ಅಥೆಂಟಿಕೇಟೆಡ್ ವಿಡಿಯೋಸ್ ಹಾಕ್ತಾ ಇರ್ತೀವಿ. ಅದ್ಭುತವಾದಂಥ ನೋಟ್ಸು, ಪಕ್ಕಾ ಇರೋ ಮೆಟೀರಿಯಲ್ ಕೊಡ್ತಾ ಇರ್ತೀವಿ. ಯೂಸ್ ಮಾಡ್ಕೊಳ್ಳಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಯಾರ್ಯಾರು ಕೆಲಸ ಇಲ್ಲ, ತುಂಬ ಜನ ಓದ್ತಾ ಇರ್ತಾರೆ, ಟೆಕ್ನಿಕ್ಸ್ ಗೊತ್ತಿಲ್ಲದೆ ಓದ್ತಾ ಇರ್ತಾರೆ. ಟೆಕ್ನಿಕ್ಸ್ನ ಯೂಸ್ ಮಾಡಿ ದಯವಿಟ್ಟು ಟೆಕ್ನಿಕ್ಸ್ ಯೂಸ್ ಮಾಡಿ. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ ಇಲ್ಲೇ ಹೇಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಕನ್ನಡ ಓದಲಿಕ್ಕೆ ಅದರದೇ ಆದಂಥ ಟೆಕ್ನಿಕ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ನಿಮ್ಮ ಕೋಆಪ್ರೇಟಿವ್ ಅಷ್ಟೇ ಮೆಟೀರಿಯಲ್ ಎಲ್ಲೂ ಅವೈಲಬಲ್ ಇಲ್ಲ. ಅಥೆಂಟಿಕೇಟೆಡ್ ಆದ ಮೆಟೀರಿಯಲ್ ಎಲ್ಲೂ ಅವೈಲಬಲ್ ಇಲ್ಲ. ನಾವು ಮಾಡಿದ್ದೀವಿ, ತಗೊಂಡು ಓದ್ಕೊಳ್ಳಿ. 3000 ಕ್ವಶನ್ ಬ್ಯಾಂಕ್ ಇದೆ. ಮಾಡಿದ್ದೀವಿ, ತಗೊಂಡು ಅಥೆಂಟಿಕೇಟೆಡ್ ಆಗಿದೆ, ಓದ್ಕೊಳ್ಳಿ. ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.